ಎಕ್ಕ. ಇಷ್ಟು ದಿವಸ ಎಲ್ರು ಕೂಡ ವೆಯ್ಟ್ ಮಾಡ್ತಿದ್ದಂತ ಮೂವಿ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ ಗುರು. ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಟ್ರೇಲರ್ ಈ ತರ ಇರುತ್ತೆ ಅಂತ. ಯುವ ಅವರ ಆಕ್ಟಿಂಗ್, ರೋಹಿತ್ ಪಡಕೆ ಅವರ ಡೈರೆಕ್ಷನ್ ಜುಲೈ ಮಂತ್ ನಲ್ಲಿ ಬಾಕ್ಸ್ ಆಫೀಸ್ ನ ಧೂಳೆಬ್ರಿಸೋದಂತೂ ಪಕ್ಕ ಕನ್ಫರ್ಮ್ ಆಗೇ ಹೋಯ್ತು. ಇನ್ನು ಸಿನಿಮಾದ ಮೈನ್ ಕ್ಯಾರೆಕ್ಟರ್ ಕಡೆಗೆ ಬರೋದಾದ್ರೆ ಮುತ್ತು ಅಂತ. ಅವನ್ ಜೀವನ ಹೆಂಗೆ ಅಂತಂದ್ರೆ ಫುಲ್ ಆರಾಮಾಗಿ ಜೀವನ ಕಟ್ಕೊಂಡು ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಓಡಾಡ್ಕೊಂಡು ಅಮ್ಮನ್ ಮಾತು ಕೇಳ್ಕೊಂಡಿರೋ ಅಂತ ಹುಡುಗಂಗೆ ಒಂದಿನ ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಅಂತ ಬೆಂಗಳೂರಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಒಂದ್ ಜೀವನನ ಕಟ್ಕೊಂಡಿರ್ತಾನೆ. ನೆಕ್ಸ್ಟ್ ನಮ್ ಹೀರೋಯಿನ್ ಸಿಗ್ತಾಳೆ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ಯಾವ ಪ್ರಾಬ್ಲಮ್ಸ್ ಬರ್ತವೆ, ಆ ಪ್ರಾಬ್ಲಮ್ಸ್ ಇಂದ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಆಗುವಂತ ನಮ್ ಹೀರೋಗೆ ದಾರಿ ಮಧ್ಯದಲ್ಲಿ ಯಾರ್ಯಾರು ಸಿಗ್ತಾರೆ, ಪೊಲೀಸರ ಜೊತೆ ಏನೇನ್ ಕಾನ್ಫ್ಲಿಕ್ಟ್ ಆಗುತ್ತೆ, ಸೊ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಯುವ ಅವರು ವರ್ಸಟೈಲ್ ಆಕ್ಟರ್ ಅಂತ ಈ ಟ್ರೈಲರ್ ನೋಡಿ ಗೊತ್ತಾಗ್ತಿದೆ. ಅವ್ರಿಗೆ ಒಂದು ಚಾನ್ಸ್ ಬೇಕಿತ್ತು ನಾನು ಕಮರ್ಷಿಯಲ್ ಹೀರೋ ಅಂತ ಪ್ರೂವ್ ಮಾಡ್ಕೊಳೋದಕ್ಕೆ. ಸೊ ಅದಕ್ಕೋಸ್ಕರನೇ ಈ ಎಕ್ಕ ಸಿನಿಮಾ ಬಂದಿರೋದು. ಇನ್ನು ಪ್ರೀವಿಯಸ್ ಮೂವಿಗೆ ಕಂಪೇರ್ ಮಾಡ್ಕೊಂಡ್ರೆ ಲಿಟ್ರಲಿ ಸಖತ್ ದೂರನೇ ಇದೆ. ಅದು ಮಾಸ್ ಆದ್ರೆ ಇದು ಪಕ್ಕ ಕ್ಲಾಸ್. ಸೊ ಆತರ ಡಿಫ್ರೆಂಟ್ ಆಗಿರುವಂತ ಒಂದು ಮೂವಿ ಜಾನರ್ನ ಕೊಟ್ಟಿರೋದು ನಮ್ ಯುವ ಅವರು. ಸೊ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಡೆಗೆ ಬರೋದಾದ್ರೆ ಚರಣ್ ರಾಜ್ ಅವರು, ಅವ್ರ ಬಗ್ಗೆ ಒಂದ್ ಮಾತಿಲ್ಲ ಗುರು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಗೆ ಹೇಳ್ ಮಾಡಿಸಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೊಟ್ಟಿರ್ತಾರೆ. ಟ್ರೈಲರ್ ನಲ್ಲೇ ನಾವು ಕೇಳಿರೋ ತರ ಆ ವೈಬ್ಸೇ ಬೇರೆ. ಇದಕ್ಕೋಸ್ಕರನಾದ್ರೂ ಥಿಯೇಟ್ರಿಗೆ ಹೋಗ್ಲೇಬೇಕು ಅನ್ನೋ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಟ್ಟಿರ್ತಾರೆ. ಇನ್ನು ಯುನೀಕ್ ಅನ್ಸಿದ್ದೇನು ಅಂತಂದ್ರೆ ಸಿನಿಮಾಗೆ ಒಟ್ಟು 3 ಪ್ರೊಡಕ್ಷನ್ ಹೌಸ್ ಗಳು ಬಂಡವಾಳ ಹಾಕಿದ್ರೆ. ಜಯಣ್ಣ ಫಿಲಮ್ಸ್, KRG ಸ್ಟುಡಿಯೋಸ್ ಅಂಡ್ ಲಾಸ್ಟ್ ಫೈನಲಿ PRK ಪ್ರೊಡಕ್ಷನ್ಸ್. ಇನ್ನು ಈ 3 ಪ್ರೊಡಕ್ಷನ್ ಹೌಸ್ ಗಳು ಬಂಡವಾಳ ಹಾಕಿದ್ದಾರೆ ಅಂದ್ರೆ ನಮ್ ಯುವ ಮತ್ತೆ ರೋಹಿತ್ ಪಡಕೆ ಅವ್ರ ಮೇಲೆ ನಂಬಿಕೆ ಇಟ್ಟೆ ಹಾಕಿರ್ತಾರೆ. 2025 ಅರ್ಧ ವರ್ಷ ಮುಗ್ದೇ ಹೋಯ್ತು, ಉಳ್ದಿರೋದೇ ಇನ್ ಅರ್ಧ ವರ್ಷ. ಸೊ ಯಾವ ಫಿಲಮ್ ಕೂಡ ಆ ರೇಂಜಿಗೆ ಕಲೆಕ್ಷನ್ ಮಾಡಿಲ್ಲ. ಈ ಸಿನಿಮಾ ಅದಕ್ಕೆ ಓಪನಿಂಗ್ ಮಾಡ್ಬೋದೇನೋ, ಸೊ ವೆಯ್ಟ್ ಮಾಡ್ಬೇಕು. ಇನ್ನು ಫೈನಲ್ ಆಗಿ ಈ ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಎಷ್ಟು ಜನಕ್ಕೆ ಜಾಕಿ ಸಿನಿಮಾ ನೆನಪಾಯ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ. ದೇವ್ರ ಹತ್ರ ಹೂ ಮಾರ್ಕೊಂಡು ನೆಮ್ಮದಿಯಾಗಿದ್ಯಾ? ನಮ್ ತರ ಆದ್ರೆ ಹಂಗೆ ಹೂ ಹಾಕ್ಸ್ಕೊಂಡು ದೇವ್ರ ಹತ್ರನೇ ಹೋಗ್ಬಿಡ್ತೀಯ.